ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಬೋಳಮರನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಈ ವಿಡಿಯೋನ ಮಾಡ್ತಿರೋದು. ನಮ್ಮ ರೈತರಾಗಿರುವಂತಹ ಸಿದ್ದಪ್ಪ ಅವ್ರ ತೋಟದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು. ಮುಖ್ಯವಾಗಿ ಟೊಮೊಟೊ ಬೆಳೆಗಾರರು, ಎಸ್ಪೆಷಲಿ ಟೊಮೊಟೊ ಬೆಳೆಗಾರರು ಈಗ ಲಾಸ್ಟ್ ಸೀಸನ್ ಅಲ್ಲೂ ಒಂದು ಬಿಂಗಿ ವೈರಸ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರು. ಹಾಗೆ ಈಗ ಸಹ ಬಿಂಗಿ ವೈರಸ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ. ಸೊ ಹಾಗಾಗಿ ಈ ಒಂದು ತೋಟದಲ್ಲಿ ಬಿಂಗಿ ವೈರಸ್ನ ಹತೋಟಿ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ, ಈ ಒಂದು ತೋಟಕ್ಕೆ ವೆಲ್ಡನ್ ಹಾಗೂ ಡಿಫೆಂಡರ್ನ ಬಳಸ್ಕೊಂಡು ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಇದೊಂದು 45 ಡೇಸ್ ಅಂದ್ರೆ 1.5 ತಿಂಗಳು ತೋಟ ಇದಾಗಿರುತ್ತೆ. ಸೊ ಈಗ ಪ್ರಸ್ತುತವಾಗಿ ಯಾರೆಲ್ಲ ನಾಟಿ ಮಾಡ್ತಿದ್ದೀರಾ ಅಥವಾ ನಾಟಿ ಮಾಡಿ 10 ದಿನ 15 ದಿನ 20 ದಿನ ಆಗಿರುವಂತ ರೈತರು ಪ್ರಿವೆಂಟಿವ್ ಆಗಿ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ, ವೆಲ್ಡನ್ ಹಾಗೂ ಡಿಫೆಂಡರ್ನ ನೀವು ಸ್ಟಾರ್ಟಿಂಗ್ ಇಂದ ಒಂದು 10 ದಿವಸಕ್ಕೆ ಒಂದೊಂದು ಸ್ಪ್ರೇ ನೀವು ಮಾಡ್ಕೊಂಡು ಬಂದ್ರೆ ಈ ಒಂದು ಬಿಂಗಿ ವೈರಸ್ನ ನೀವು ಹತೋಟಿ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ನಮ್ಮ ರೈತರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಬೇರೆ ಒಂದು ನಮ್ಮ ಟೊಮೊಟೊ ಬೆಳೆಗಾರರಿಗೆ ಇದನ್ನ ಶೇರ್ ಮಾಡಿ. ಸೊ ವೆಲ್ಡನ್ ಹಾಗೂ ಡಿಫೆಂಡರ್ನ ಬಳಸಿರುವಂತಹ ನಮ್ಮ ಸಿದ್ದಪ್ಪ ಅವರು ಇದನ್ನ ಬಳಸಿದ ಮೇಲೆ ಯಾವ ರೀತಿ ಅವ್ರಿಗೆ ಅನುಕೂಲ ಆಗಿದೆ, ಸೊ ಈ ವೈರಸ್ ಕಂಟ್ರೋಲ್ ಆಗಿರೋ ಬಗ್ಗೆ ನಮ್ಮ ರೈತರು ಏನ್ ಹೇಳ್ತಾರೆ ಅಂತ ಸೊ ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ. ಯಾಕಂದ್ರೆ ಅವರು ವೈರಸ್ ಬಂದಾದ್ಮೇಲೆ ಈ ವೆಲ್ಡನ್ ಮತ್ತೆ ಡಿಫೆಂಡರ್ನ ತರಿಸ್ಕೊಂಡಿದ್ರು. ಈಗ ಆಲ್ರೆಡಿ 2 ಸ್ಪ್ರೇ ಮಾಡಿದ್ದಾರೆ. ಸೊ ಮಾಡಿದ್ಮೇಲೆ ತುಂಬಾ ಒಳ್ಳೆ ಫಲಿತಾಂಶ ಬಂದಿರೋದ್ರಿಂದ ಇವತ್ತು ನಮ್ಮನ್ನ ತೋಟಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವ್ರು ಏನ್ ಹೇಳ್ತಾರೆ ಅವ್ರ ಮುಖಾಂತರನೇ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ನಾವು ಎಂಡ್ ವರೆಗೂ ವಾಚ್ ಮಾಡಿ. ಥ್ಯಾಂಕ್ ಯು. ಈಗ ನೀವು ಫಸ್ಟು ಎಲ್ಲಿ ವೈರಸ್ ಬಂದಿತ್ತೋ ಆ ಗಿಡಗಳು ತೋರಿಸಿ. ಔಷಧಿ ಹೊಡೆದ್ಮೇಲೆ 2 ಸಾರಿ ಹೊಸ ಕುಡಿ ಈ ತರ ಬರ್ತಾ ಇದೆ. ಈ ತರ ಬರ್ತಾ ಇದೆ ನೋಡಿ, ಇದೆಲ್ಲ ವೈರಸ್ ಬಂದಿರೋದು. ವೈರಸ್ ಬಂದಿರೋದು ಇದು. ಈಗ ಹೊಸ ಕುಡಿ ಈ ತರ ನೀಟಾಗಿ ಬರ್ತಾ ಇದೆ. ಈ ತರ ಬರ್ತಾದೆ ಈಗ. ಮತ್ತೆ ಬೇರೆ ಕಡೆಗೂ ಸ್ಪ್ರೆಡ್ ಆಗಿಲ್ಲ ಅದು. ಪಕ್ಕ ಗಿಡಗಳಿಗೂ ಸ್ಪ್ರೆಡ್ ಆಗಿಲ್ಲ ಅದು. ಹಾಕಿದ ಮೇಲೆ ಹೊಡೆದ್ಮೇಲೆ ಅಕ್ಕಪಕ್ಕ ಗಿಡಕ್ಕೂ ಸ್ಪ್ರೆಡ್ ಆಗಿಲ್ಲ. ಹಾ, ಸುಂಡ್ರಿಕೊಂಡ್ಬಿಟ್ಟಿತ್ತು. ಈಗ ನೆನ್ನೆ ಕೊಟ್ಟಿದ್ರಲ್ಲ 2ನೇ ರೌಂಡು. ಹೊಡೆದದೆ. ಮೊನ್ನೆ ದಿನ ಹೊಡೆದ. ಮೊನ್ನೆ ದಿನ ಹೊಡೆದಿದ್ದ. ಮೊನ್ನೆ ದಿನ ಹೊಡೆದಾನೆ. ಓಕೆ. ಇನ್ನೊಂದು ಗಿಡ ಎಲ್ಲಿದೆ? ಅದೇ ಸರ್, ಅಲ್ಲೊಂದು ಅದೇ ಸರ್. ಇದೆಲ್ಲ ಕಾಣಿಸ್ಕೊಂಡ್ಮೇಲೆ ನಿಮಗೆ ನಾನು ಅಡ್ರೆಸ್ ತಿಳ್ಕೊಂಡು ಅದೇನು ಮಾಡಿ. ಅದು ಹೊಡೆದ್ಮೇಲೆ ತಿರ್ಗಾ ಮತ್ತೆ ಗಿಡಕ್ಕೆ ಬರಲ್ಲ. ಬಂದಿಲ್ಲ ನೋಡಿ, ಇದು ಹೊಸ ಕುಡಿ ಬರ್ತಾ ಇದೆ. ಇದೆಲ್ಲ ಹೊಸ ಕುಡಿ ನೋಡಿ ಸರ್. ಅದು ಔಷಧಿ ಹೊಡೆದ್ಮೇಲೆ 2 ಸಾರಿ ಹೊಡೆದ್ನಲ್ಲ, ಇದು ಹೊಸ ಕುಡಿ. 200 ಲೀಟ್ರ್ ಕೊಟ್ಟಿದ್ರಲ್ಲ, ವೆಲ್ಡನ್ನು ಡಿಫೆಂಡರ್ ನೋಡಿ. ಇದು ಅಷ್ಟೇ ಹೊಸ ಕುಡಿ. ಅದು ಹೊಸ ಕುಡಿನೇ. ಹೊಡೆದ್ಮೇಲೆ ಇದೆಲ್ಲ ಅಲ್ಲಿ ನೋಡಿ, ಇದೆಲ್ಲ ಅಲ್ಲಿ ವೈರಸ್ ಬಂದಿರೋದು. ವೈರಸ್ ಬಂದಿರೋದು. ಇದು ಹೊಸ ಕುಡಿ ಬರ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲ ಸರ್, ಕಾಣಿಸ್ಕೊಂಡ್ಮೇಲೆ ಹೊಡೆದ್ಬಿಟ್ರೆ ಬರಲ್ಲ. ಇದು ಕ್ಲೀನಾಗಿ ಕಂಟ್ರೋಲ್ ಬಂದ್ಬಿಡುತ್ತೆ. ಕಂಟ್ರೋಲಿಗೆ ಬರ್ತದೆ. ನೋಡಿ, ಇದು ಅಷ್ಟೇ. ಅಲ್ವಾ? ಹಿಡ್ದೆ ಕಳಿಸಿದ್ದು. ಸರ್, ನಿಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಳ್ಳಿ ಸರ್. ಇದು ನಿಮ್ಮ ಹೆಸರು, ಈ ಯಾವ ಊರು, ಯಾವ ತಾಲೂಕು? ಇದು ಬೋಳಮರನಹಳ್ಳಿ, ನೆಲಮಂಗಲ ತಾಲೂಕು. ನಿಮ್ಮ ಹೆಸರು? ಸಿದ್ದಪ್ಪ. ಹೇಳಿ ಸರ್, ಇವಾಗ ಈ ಟೊಮೊಟೊ ತೋಟದಲ್ಲಿ ಮುಂಚೆ ನೀವು ಬಿಂಗಿ ವೈರಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಸಂಪರ್ಕ ಮಾಡಿದಾಗ ನಾವು ನಿಮ್ಗೆ ವೆಲ್ಡನ್ ಮತ್ತೆ ಡಿಫೆಂಡರ್ ಕೊಟ್ಟಿದ್ವಲ್ಲ, ಈಗ ಹೊಡೆದಿದ್ದೀರಾ ಆಲ್ರೆಡಿ? ಎಷ್ಟು ರೌಂಡ್ ಹೊಡೆದಿದ್ದೀರಾ? 2 ರೌಂಡ್ ಅಲ್ವಾ? 2 ರೌಂಡ್ ಹೊಡೆದಿದೆ ಸರ್. ಓಕೆ. ಇದು ಕಂಟ್ರೋಲ್ ಬಂದಿದೆ? ಕಂಟ್ರೋಲ್ ಬಂದಿದೆ ಸರ್. ಮಂಜುನಾಥ್ ಕೊಟ್ಟ ಮೇಲೆ ಕಂಟ್ರೋಲ್ ಬಂದಿದೆ. ಓಕೆ. ನೀವು ಮುಂಚೆ ಯಾವ ತರ ಹೊಡಿತಾ ಇದ್ರಿ? ನೀವು ರಾಸಾಯನಿಕಗಳೆಲ್ಲ ಹೊಡಿತಿದ್ರಲ್ಲ, ಅವಾಗ ಕಂಟ್ರೋಲ್ ಬಂದಿತ್ತು? ಅದು ಕಂಟ್ರೋಲ್ ಬಂದಿರಲ್ಲ ಸರ್. ಓಕೆ. ಈಗ ವೆಲ್ಡನ್ ಮತ್ತೆ ಡಿಫೆಂಡರ್ ಹೊಡೆದ್ಮೇಲೆ ನಿಮ್ ಕಂಟ್ರೋಲ್ ಬಂದಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿ ಯೂಸ್ ಆಗಿದೆ. ಚೆನ್ನಾಗಿದೆ ಸರ್. ಓಕೆ. ಬೇರೆ ಎಲ್ಲಿ ವೈರಸ್ ಸ್ಪ್ರೆಡ್ ಆಗಿಲ್ಲ? ಇಲ್ಲ ಸರ್, ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗಿಲ್ಲ. ಬಂದಿರೋ ಗಿಡದಲ್ಲಿ ಹೊಸ ಕುಡಿ ಬರ್ತಾ ಇದೆ. ಹೊಸ ಕುಡಿ ಬರ್ತಾ ಇದೆ. ಇದು ಕ್ಲಿಯರ್ ಆಗಿರೋದು, ಕುಡಿಸಾಗಿರೋದು. ಇದು ವೈರಸ್ ಬಂದಿದ್ದು. ಇದು ವೈರಸ್ ಬಂದು ಕುಡಿಸಾಗಿದೆ ನೋಡಿ ಸರ್. ಇದು ಹೊಸ ಕುಡಿ ಬಂದಿದೆ. ಹೊಸ ಕುಡಿನೇ. ವೆಲ್ಡನ್ ಮತ್ತೆ ಡಿಫೆಂಡರ್ ಹೊಡೆದ್ಮೇಲೆ ಹೇಳಿ ಸರ್. ನೋಡಿ, ಇದು ಅಷ್ಟೇ ಅಲ್ವಾ? ಇದು ಅಷ್ಟೇ. ಇದು ಹೊಸ ಕುಡಿ ಸ್ಟಾರ್ಟ್ ಆಗ್ತಾ ಇದೆ. ಈಗ ಹೊಸ ಕುಡಿ ಸ್ಟಾರ್ಟ್ ಆಗಿದೆ. ಓಕೆ.
ತರ್ಸ್ಕೊಂಡಿದ್ ಹೆಂಗೆ, ಎಲ್ಲಿ ನೋಡ್ಬಿಟ್ಟು ತರ್ಸ್ಕೊಂಡಿದ್ದು? ಅದೇ ಅವ್ರು ಹೇಳಿದ್ರು ನಾಗರಾಜಪ್ಪ ಅವರು, ಅವ್ರ ಕಡೆಯಿಂದ ನಿಮಗೆ ಪರಿಚಯ. ಅವ್ರ ತೋಟದಲ್ಲಿ ಹೋಗಿ ನೋಡಿದ್ರ ನೀವು? ಇಲ್ಲ ನೋಡ್ಲ, ನಾನು ಕ್ಲಿಯರ್ ಆಗಿದೆ ಅಂತ ಹೇಳಿರ ಅವ್ರು. ಅವರೇ ನಿಮ್ಗೆ ಫೋನ್ ಮಾಡಿದಾಗ ಹೇಳಿದ್ದು? ಅವ್ರು ನಮ್ಗೆ ಇದು ಅಡ್ರೆಸ್ ಕೊಟ್ರು. ಅಂದ್ರೆ ಬಳಸಿರೋ ರೈತರು ಅವರು, ನಮ್ಮ ರೈತರು. ಓಕೆ, ನಾನು ಈ ತರ ಮಾಡಿದ್ದೀನಿ, ಹಾ, ಈ ತರ ಕ್ಲಿಯರ್ ಆಗಿದೆ, ಹೊಸ ಕುಡಿ ಬಂದಿದೆ, ನೀವು ಅಲ್ಲಿಗೆ ಅಡ್ರೆಸ್ ಕೊಟ್ಟು ವ್ಯವಸ್ಥೆ ತರ್ಸ್ಕೊಳ್ರಿ. ಅದರಿಂದ ನೀವು ತರ್ಸ್ಕೊಂಡ್ರಿ. ತರ್ಸ್ಕೊಂಡು ಅಷ್ಟೇ. ಸೊ ನಿಮ್ಗೆ ಈಗ ವೆಲ್ಡನ್ ಮತ್ತೆ ಡಿಫೆಂಟ್ ಹೊಡ್ಸಿದ್ಮೇಲೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ವಾ? ಅಂದ್ರೆ ಕ್ಲಿಯರ್ ಆಗಿರೋದ್ರಿಂದ. ಕ್ಲಿಯರ್ ಆಗಿದೆ ಸರ್. ನೀವು ಇದಕ್ ಮುಂಚೆ ನೀವು ರಾಸಾಯನಿಕಗಳೆಲ್ಲ ಹೊಡೆದಿದ್ರಲ್ಲ? ಇಲ್ಲ, ಕ್ಲಿಯರ್ ಆಗಿರಲ್ಲ. ಕ್ಲಿಯರ್ ಆಗಿರಲಿಲ್ಲ. ಆಗಿರಲ್ಲ. ಎಷ್ಟೇ ರಾಸಾಯನಿಕ ಹೊಡೆದ್ರು ಎಷ್ಟು 1000 ಹೊಡೆದ್ರು ಕ್ಲಿಯರ್ ಆಗಿರಲ್ಲ. ಸೊ ಈಗ ನೀವು ಏನು ತೊಂದರೆ ಇಲ್ದಿರಂಗೆ ಮೇಂಟೈನ್ ಮಾಡ್ತಿದ್ದೀರಾ. ಅದಕ್ಕೋಸ್ಕರನೇ ನಾಟಿ ಮಾಡಿ ಒಂದು ವಾರ 10 ದಿನದಿಂದ ಹೊಡೆದು ಬಿಟ್ರೆ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ. 20 ದಿನದೊಳಗೆ ಹೊಡೆದು ಬಿಟ್ರೆ ಇದು ವೈರಸ್ ಬರಲ್ಲ, ನೀಟಾಗಿ ಎದ್ಬಿಡುತ್ತೆ. ನೀಟಾಗಿ ಬರುತ್ತೆ ಅಷ್ಟೇ. ಸರ್, ನಮ್ಮ ಟೊಮೊಟೊ ಬೆಳೆಗಾರರು ಈಗ ವೈರಸ್ ಬರ್ತಾ ಇರೋಂಥ ರೈತರು ಆಲ್ರೆಡಿ ಬೇರೆ ಬೇರೆ ಕೆಮಿಕಲ್ಸ್ನೆಲ್ಲ ಹೊಡೆದು ಕಂಟ್ರೋಲ್ ಬರದೇ ಇರೋಂಥ ರೈತರಿಗೆ, ಈ ಬಿಂಗಿ ವೈರಸ್ ಕಂಟ್ರೋಲ್ ಬರದೇ ಇರೋಂಥ ರೈತರಿಗೆ, ಸೊ ನೀವು ಆಲ್ರೆಡಿ ಹೊಡೆದು ಇದರ ರಿಸಲ್ಟ್ ನೋಡಿರೋದ್ರಿಂದ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾವು ಬೇರೆದೆಲ್ಲ ಹೊಡೆದೋ ಕಂಟ್ರೋಲಿಗೆ ಬರಲ್ಲ. ಈಗ ಹೊಡೆದ್ಮೇಲೆ ವೈರಸ್ ಎಲ್ಲ ಕಮ್ಮಿ ಆಗಿದೆ. ಮಂಜುನಾಥು ತಗೊಂಡು ಬಂದ್ಮೇಲೆ. ಸೊ ಇದು ಬಿಂಗಿ ವೈರಸ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಇದು. ಓಕೆ, ನೀವು ಹೊಡೆದೇ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಇದೆ, ಗುಣ ಕಂಡು ಬಂದಿದೆ. ಸೊ ಬೇರೆ ಟೊಮೊಟೊ ಬೆಳೆಗಾರರು ಇದನ್ನ ಬಳಸ್ಕೊಂಡು ಈ ಬಿಂಗಿ ವೈರಸ್ನ ಹತೋಟಿ ಮಾಡ್ಕೋಬೋದಾ? ಮಾಡ್ಕೊಂಬೋದು ಸರ್. ಸ್ಟಾರ್ಟಿಂಗ್ ಇಂದ ಹೊಡ್ಕೊಂಡ್ರೆ ಅವ್ರಿಗೆ ಮಾಡ್ಕೊಂಬೋದು. ಸ್ಟಾರ್ಟಿಂಗ್ ನಿಂದ ಹೊಡ್ಕೊಂಡ್ರೆ ಇದು ವೈರಸ್ ಕಮ್ಮಿ ಆಗುತ್ತೆ, ಕಂಟ್ರೋಲ್ ಕಂಟ್ರೋಲ್ ಬರುತ್ತೆ. ಧನ್ಯವಾದಗಳು ಸರ್. ನಿಮ್ಮ ಒಂದು ಫೀಡ್ಬ್ಯಾಕ್ ಕೊಟ್ಟಿರೋದ್ರಿಂದ ರೈತರಿಗೆ ಇದು, ಬೇರೆ ರೈತರಿಗೆ ಆಲ್ರೆಡಿ ಟೊಮೊಟೊಗೆ ಬಿಂಗಿ ವೈರಸ್ ಬಂದಿದೆ ಅನ್ನೋ ರೈತರು, ಅಥವಾ ಪ್ರಿವೆಂಟಿವ್ ಆಗಿ ನಾಟಿ ಮಾಡಿ ಒಂದು ವಾರ 10 ದಿನ ಆಗಿರೋಂಥ ರೈತರು ಸ್ಟಾರ್ಟಿಂಗ್ ಇಂದ ಬಳಸೋದ್ರಿಂದ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೋಬಹುದು, ವೆಲ್ಡನ್ ಮತ್ತೆ ಡಿಫೆಂಡರ್ನ ಹೊಡೆಯೋದ್ರಿಂದ ಅಂತ ಹೇಳ್ತಾ, ಸರ್ ತುಂಬಾ ಧನ್ಯವಾದಗಳು ನಿಮ್ಮ ಮಾಹಿತಿ ಕೊಟ್ಟಿರೋದ್ರಿಂದ. ಥ್ಯಾಂಕ್ ಯು.